ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಚಾಲೆಂಜಿಂಗ್ ವಿಡಿಯೋಸ್ ಏನಂದರೆ ಹೇರ್ ಫಾಲ್ಗೆ ಟ್ರೀಟ್ಮೆಂಟ್ ಹೇಗೆ ತಗೊಳ್ಳೋದು ಅಂತ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನು ಮನಿ ಸೇವಿಂಗ್ ಮಾಡಿಲ್ಲ ಅಂದರೆ ಇವತ್ತಿನ ಡೇ 3 ಚಾಲೆಂಜಲ್ಲಿ 300 ರುಪೀಸ್ ಆಗುತ್ತೆ. ಅದನ್ನು ಸೇವ್ ಮಾಡಿಬಿಟ್ಟು ಈ ಚಾಲೆಂಜ್ಗೆ ಬನ್ನಿ. ಹೌದು, ತುಂಬಾ ಹೇರ್ ಫಾಲ್ ಆಗ್ತಿದೆ. ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಹೇರ್ ಫಾಲ್ನ ನಿಲ್ಸೋಕ್ಕಾಗ್ತಿಲ್ಲ. ಶಾಂಪೂ ಬದಲಾಯಿಸಿದೆ, ಸೋಪ್ ಬದಲಾಯಿಸಿದೆ, ಅದೇ ರೀತಿ ಎಣ್ಣೆ ಕೂಡ ಬದಲಾಯಿಸಿದೆ. ಎಣ್ಣೆಗೆ ಆಯಿಲ್ನೂ ಜಾಸ್ತಿ ಆಗಿದೆ, ಆದರೂ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗಕ್ಕೆ ಬರ್ತಾ ಇಲ್ಲ ಅಂತ ನೀವು ಹೇಳ್ಬೋದು. ಇದೇ ಪ್ರಾಬ್ಲಮ್ ನನಗೂ ಕೂಡ ಇತ್ತು. ಅದಕ್ಕೆ ನಾನು ಕಂಡುಕೊಂಡಿರೋಂಥ ಪರಿಹಾರ ಏನಂದರೆ, ನೀವು ಮೇಲ್ಗಡೆ ಎಷ್ಟೇ ನೀವು ಎಣ್ಣೆ ಹಚ್ಬೋದು, ಶಾಂಪೂ ಚೇಂಜಸ್ ಮಾಡ್ಬೋದು, ಇದರಿಂದ ವರ್ಕ್ ಆಗೋಲ್ಲ. ಏನಂದರೆ ದೇಹಕ್ಕೆ ಒಳಗಡೆಯಿಂದ ಮಾತ್ರ ನೀವು ಟ್ರೀಟ್ಮೆಂಟ್ ಮಾಡಿದ್ರೇ ಇದಕ್ಕೆ ಉಪಯೋಗ ಅಂತ ಗೊತ್ತಾಯಿತು. ಅದಾದಮೇಲೆ ನಾನು ತುಂಬ ಸರ್ಚ್ ಮಾಡಿಬಿಟ್ಟು ಒಂದು ಈಸಿ ಆ್ಯಂಡ್ ಎಫೆಕ್ಟಿವ್ ಆಗಿರುವಂಥ ಒಂದು ಉಪಾಯನ ಕಂಡುಕೊಂಡಿದ್ದೀನಿ. ಅದೇನೆಂದರೆ ಕರಿಬೇವಿನ ಎಲೆ. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದು ನಿಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ಹಾಗೆ ಹೇರ್ ಗ್ರೋತ್ಗೆ, ಹೇರ್ ಕಲರಿಂಗಿಗೆ ಕೂಡ ಈ ಕರಿಬೇವಿನ ಎಲೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಈ ಕರಿಬೇವಿನ ಎಲೆನ ನೀವು ಹೇಗೆ ಯೂಸ್ ಮಾಡೋದಂದರೆ, ಡೈಲಿ ಮಾರ್ನಿಂಗ್ ಎದ್ದಾದಮೇಲೆ ಒಂದು 5ರಿಂದ 6 ಕರಿಬೇವಿನ ಎಲೆನ ನೀವು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ. ಖಾಲಿ ಹೊಟ್ಟೆಯಲ್ಲಿ ಡೈಲಿ ಕಂಟಿನ್ಯೂಸ್ ಆಗಿ 1 ಮಂತ್ ತಗೊಳ್ಳಿ. ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಆಗಿದೆ. ಹಾಗೆ ನನಗೂ ಕೂಡ ಹೇರ್ ಫಾಲ್ ಕೂಡ ಕಡಿಮೆನೇ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಈ ಒಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನು ಇದರಲ್ಲಿ ಏನೇ ಶೇರ್ ಮಾಡಿದ್ರು ಅದನ್ನು ನಾನು ಪ್ರಾಕ್ಟಿಕಲಿ ಮಾಡಿಬಿಟ್ಟೇ ನನಗೆ ಅದು ಫಲಿತಾಂಶ ಕೊಟ್ಟ ಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ನೆನೆಸಿಟ್ಟುವಂಥ ಮೆಂತೆ ನೀರು, ಇದು ಕೂಡ ತುಂಬಾ ಪರಿಣಾಮಕಾರಿಯಾಗಿದೆ. ಇದು ಫೀಡಿಂಗ್ ಮದರ್ ಆದರೆ ತುಂಬಾ ನಿಮಗೆ ಎದೆ ಹಾಲು ಜಾಸ್ತಿ ಆಗೋಕ್ಕೂ ಕೂಡ ತುಂಬ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು. ಮೆಂತೆ ನೀರಿನಲ್ಲಿ ವಿಟಮಿನ್ ಎ, ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ಹೇರ್ ಗ್ರೋತಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೆಂತೆ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಕೆಲವರು. ನಿಮಗೆ ತುಂಬ ಹೀಟ್ ಅನಿಸಿದರೆ ನೀವು 1 ಡೇ ಬಿಟ್ಟು 1 ಡೇ ತೊಗೋಬೋದು ಈ ನೀರನ್ನ. ಇದನ್ನ ಏನಂದರೆ ರಾತ್ರಿ ನೆನೆ ಹಾಕಿಬಿಟ್ಟು ಮಾರ್ನಿಂಗು 1 ಗ್ಲಾಸಷ್ಟು ನೀರಲ್ಲಿ ಒಂದು ಅರ್ಧ ಸ್ಪೂನಷ್ಟು ನೆನೆ ಹಾಕಿಬಿಟ್ಟು ಮಾರ್ನಿಂಗ್ ತಗೊಳ್ಳೋದ್ರಿಂದ ಇದು ಹೇರ್ ಗ್ರೋತಿಂಗಿಗೆ ತುಂಬಾ ಉಪಯೋಗ ಆಗುತ್ತೆ. ಮತ್ತು ನಿಮ್ಮದು ಹೇರ್ ಫಾಲ್ ಆಗ್ತಾಯಿದ್ರು ಕೂಡ ಕಂಟ್ರೋಲ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ಮೆಂತೆ ನೀರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಈ ನೀರನ್ನ ಕುಡಿಬೋದು. ಇಲ್ಲಾಂದರೆ ನಿಮಗೆ ಕುಡಿಯೋಕ್ಕೆ ಇಷ್ಟ ಆಗಿಲ್ಲ ಅಂದರೆ ನೀವು ಇದನ್ನು ನೆನೆಸಿಟ್ಟಿರೋ ನೀರನ್ನು ಸ್ನಾನ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ನೀವು ತಲೆಗೆ ಹಚ್ಕೊಂಡು ಸಮೇತ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ಬೋದು. ಇಲ್ಲ ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ಅದ್ರ ಜೊತೆಗೆ ಇದನ್ನು ಪುಡಿ ಮಾಡಿಬಿಟ್ಟು ಅದ್ರ ಜೊತೆಗೆ ಅಲೋವೆರಾ ಸ್ವಲ್ಪ ಮಿಕ್ಸ್ ಮಾಡಿ ಕೂಡ ನೀವು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಕೂಡ ಹೇರ್ ಫಾಲ್ ಕಡಿಮೆ ಆಗುತ್ತೆ. ನಾನು ಹೇಳೋದೇನೆಂದರೆ ಬೆಸ್ಟ್ ಅಂದರೆ ನೀವು ಈ ನೀರನ್ನ ಕುಡಿಬೇಕು. ಕುಡಿದಾಗಲೇ ನಿಮಗೆ ಅದು ದೇಹದೊಳಗೆ ಸೇರಿಬಿಟ್ಟೇ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ಗೆ ಬರುತ್ತೆ ಅಂತಲೇ. ಕರ್ಬೇವಿನ ಎಲೆಯಲ್ಲಿ ಬೀಟಾ ಕೆರೋಟಿನ್ ಜಾಸ್ತಿ ಇರೋದ್ರಿಂದ ಇದು ಹೇರ್ ಅಂದರೆ ಒಂದು ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯಕವಾಗಿದೆ. ಹಾಗೂ ಇದು ಬಿಳಿ ಕೂದಲನ್ನು ಸಹ ಕಡಿಮೆ ಮಾಡುತ್ತೆ. ನಿಮ್ಮ ಕೂದಲು ಕಪ್ಪಾಗೋದಕ್ಕೆ ಸಹಕಾರಿ ಮಾಡುತ್ತೆ. ಅಥವಾ ನೀವು ಇದನ್ನು ಎಣ್ಣೆಗೆ ಸಮೇತ ನೀವು ಯೂಸ್ ಮಾಡುವಂಥ ಒಂದು ಕೊಬ್ಬರಿ ಎಣ್ಣೆಗೆ ಸಮೇತ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಬಿಟ್ಟು ಆರಿಸ್ಬಿಟ್ಟು ತಲೆಗೆ ಹಚ್ಚೋದ್ರಿಂದ ಕೂಡ ಒಳ್ಳೆಯೇ ಉಪಯೋಗ ಇದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನೀವು ಹೇರ್ ಫಾಲ್ ತುಂಬಾ ಆಗ್ತಿದೆ ಅಂದರೆ ದಿನಕ್ಕೊಂದು ಮೊಟ್ಟೆ ಆಗಿರ್ಬೋದು, ಮಶ್ರೂಮ್ಸ್ ತೊಗೋಬೋದು. ಅದ್ರ ಜೊತೆಗೆ ಒಂದು ಮೀನು ಅಥವಾ 150 ml ಅಷ್ಟು ಹಾಲನ್ನ ಕುಡಿಬೋದು. ಹಾಗೆ 4 ದಿನದಲ್ಲಿ 4 ಸಾರಿ ಮೊಸರು ತೊಗೋಬೋದು. ಮತ್ತು ಸೊಪ್ಪುಗಳನ್ನು ಜಾಸ್ತಿ ತಿನ್ನಿ, ಆವಾಗೂ ಕೂಡ ಹೇರ್ ಫಾಲ್ ತುಂಬಾ ಕಂಟ್ರೋಲಿಗೆ ಬರುತ್ತೆ. ಇನ್ನು ಒಣ ದ್ರಾಕ್ಷಿಯನ್ನು ನೆನೆಸಿಟ್ಬಿಟ್ಟು ತಗೋಬೋದು. ಹೇರ್ ಫಾಲ್ ಜಾಸ್ತಿ ಆಗ್ತಿದೆ ಅಂತೇಳಿ ಪದೇ ಶಾಂಪೂನ ಮತ್ತು ಕೊಬ್ಬರಿ ಎಣ್ಣೆನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅದೇ ಕಾರಣಕ್ಕೆ ಹೇರ್ ಫಾಲ್ ಇನ್ನೂ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಕೊಟ್ಟಂಗೆ ಆಗುತ್ತೆ. ಮತ್ತು ಇನ್ನೊಂದು ಹೇರ್ ಗ್ರೋತಿಗೆ ಇಂಪಾರ್ಟೆಂಟ್ ಅಂದರೆ ನಿದ್ರೆ ಕೂಡ ಚೆನ್ನಾಗಿ ಮಾಡೋದ್ರಿಂದ ಹೇರ್ ಕೂಡ ಚೆನ್ನಾಗಾಗತ್ತೆ. ಮತ್ತು ಕೆಲಸದ ಒತ್ತಡನ ಕೂಡ ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಅದರಿಂದ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ. ಹೇರ್ ಫಾಲ್ಗೆ ಇನ್ನೊಂದು ಮುಖ್ಯ ಕಾರಣ ಏನಂದರೆ, ನೀವು ಕೂತಲ್ಲೇ ಕೂತಿರೋದು ವರ್ಕ್ ಮಾಡ್ತಿರೋರಾದರೆ ನೀವು ಸ್ವಲ್ಪ ವಾಕಿಂಗ್ ಅಥವಾ ಏನಾದರೂ ದೈಹಿಕ ವ್ಯಾಯಾಮ ಮಾಡ್ತಾಯಿದ್ರು ಕೂಡ ಹೇರ್ ಫಾಲ್ ಕಂಟ್ರೋಲ್ಗೆ ಬರುತ್ತೆ. ಹಾಗೆ ಎಣ್ಣೆಲಿ ಕರೆದಿರೋ ಪದಾರ್ಥಗಳನ್ನು ಜಾಸ್ತಿ ಯೂಸ್ ಮಾಡಬೇಡಿ. ಅದರಿಂದ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಉಷ್ಣತೆಯನ್ನು ನೀವು ಕಡಿಮೆ ಮಾಡಬೇಕು. ಹಾಗೆ ಉಷ್ಣತೆ ಜಾಸ್ತಿ ಇರುವ ಪದಾರ್ಥಗಳನ್ನು ಜಾಸ್ತಿ ಸೇವಿಸೋದ್ರಿಂದ ಸಹ ಹೇರ್ ಫಾಲ್ ತುಂಬಾ ಆಗುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಬಾಣಂತಿಯರಿಗೆ ಆಗೋದು. ಇದರಿಂದ ನಿಮ್ಮ ಹೇರ್ ಕೂಡ ಕಂಟ್ರೋಲ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಬಾಣಂತಿ ಇದ್ದಾಗ ಹೇರ್ ಫಾಲ್ಗೆ ಕಂಟ್ರೋಲ್ ಮಾಡೋದಕ್ಕೆ ಈ ಟಿಪ್ಸ್ನ ಯೂಸ್ ಮಾಡಿದ್ದೀನಿ. ನನ್ನ ಪ್ರಕಾರ ಕರಿಬೇವಿನ ಎಲೆನ ಡೈಲಿ ತೊಗೊಳ್ಳೋದು, ಹಾಗೆ 1 ಗ್ಲಾಸಷ್ಟು ಮೆಂತೆ ನೀರನ್ನು ಕುಡಿಯೋದ್ರಿಂದ ಹೇರ್ ತುಂಬಾ ಗ್ರೋತ್ ಆಗಿದೆ. ನನಗೂ ಕೂಡ ಇದು ಪರಿಣಾಮಕಾರಿಯಾಗಿದೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ರಿಸಲ್ಟ್ ನೀವೇ ಹೇಳ್ತೀರಾ. ಇದು ಕೂಡ ಒಂದು ಚಾಲೆಂಜ್ ರೀತಿಯೇ ತಗೊಂಡು ವರ್ಷ ಪೂರ್ತಿ ಇವೆರಡನ್ನ ಕಂಟಿನ್ಯೂ ಮಾಡ್ಕೊಳ್ಳಿ, ನಿಮ್ಮ ಹೇರ್ ಕೂಡ ಗ್ರೋತ್ ಆಗುತ್ತೆ. ಅದೇ ರೀತಿ ನನ್ನ ಚಾನಲ್ನಲ್ಲಿ ಇದೇ ರೀತಿ ಚಾಲೆಂಜಿಂಗ್ ವೀಡಿಯೋಸ್ ತುಂಬಾ ಇದ್ದಾವೆ. ಹೋಗಿ ಒಂದು ಸಲ ಚೆಕ್ ಮಾಡಿ. ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.